ಒಂದು ನಿಮಿಷ ಚಿಕ್ಕಮ್ಮ, ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡೋದಿತ್ತು. ಏನಿತ್ರ? ಏನು ಮಾತಾಡೋದಿತ್ತು ನನ್ನ ಹತ್ರ? ಖುಷಿಯವ್ರ ಜೀವನದ ಬಗ್ಗೆ ಮಾತಾಡಬೇಕಾಗಿತ್ತು ನಾನು ನಿಮ್ಮ ಹತ್ರ. ಖುಷಿ ಜೀವನದ ಬಗ್ಗೆನಾ? ಖುಷಿದ ಬಗ್ಗೆ ನನ್ನ ಹತ್ರ ಎದಕ್ಕೆ ಮಾತಾಡ್ತಾ ಇದೆಯಾ ನೇತ್ರ ನೀನು? ಹೋಗಿ ನೀ ಖುಷಿ ಹತ್ರ ಮಾತಾಡಿಲ್ಲ, ನಮ್ಮಣ್ಣ ಅತ್ತಿಯಮ್ಮ ಅದರಲ್ಲ ಅವ್ರ ಹತ್ರ ಮಾತಾಡು. ನನ್ನ ಹತ್ರ ಎದಕ್ಕೆ ಮಾತಾಡ್ತಾ ಇದೆಯಾ? ಯಾಕೆ, ಏನಾದರೂ ಹೆಲ್ಪ್ ಬೇಕಿತ್ತಾ ನನ್ನಿಂದ? ಚಿಕ್ಕಮ್ಮ, ನೀವು ಒಂದು ಸಲ ಮಾಡಿರೋ ಹೆಲ್ಪೇ ಇನ್ನೂ ಅರಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಈ ಮನೆಯಲ್ಲಿ ಎಲ್ಲರಿಗೂ. ಮತ್ತೆ ನೀವು ಇನ್ನೊಂದು ಹೆಲ್ಪ್ ಮಾಡಿದ್ರಂದರೆ ಅಷ್ಟೇ, ಈ ಮನೆ ಗುಡಿಸಿ ಗುಂಡಾಂತರ ಆಗೋಗ್ಬಿಡ್ತೈತೆ ನೋಡ್ರಿ. ಯಾಕೆ ನೇತ್ರ ಏನೇನೋ ಮಾತಾಡ್ತಾ ಇದೆಯಲ್ಲ, ಏನು ವಿಷಯ? ನೋಡಿ ಚಿಕ್ಕಮ್ಮ, ನಿಮಗೂ ಒಬ್ಬಳು ಮಗಳಿದ್ದಾಳೆ. ಇನ್ನೊಬ್ಬರು ಹೆಣ್ಮಕ್ಳ ಜೀವನನ ನೀವು ಹಾಳು ಮಾಡಿದ್ರಂದರೆ ಮುಂದೆ ನಿಮ್ಮ ಮಗಳ ಜೀವನನೂ ಹಾಳು ಮಾಡೋದಕ್ಕೆ ಇನ್ನೊಬ್ಬರಿದ್ದೇ ಇರ್ತಾರೆ. ಇವಾಗಲಾದರೂ ಅರ್ಥ ಮಾಡಿಕೊಂಡು ನಿಮ್ಮ ತಪ್ಪನ್ನು ನೀವೇ ತಿದ್ಕೊಳ್ಳೋಕೆ ಪ್ರಯತ್ನ ಪಡ್ರಿ. ನಾನು ಯಾರ ಜೀವನ ಹಾಳು ಮಾಡಿದ್ದೀನಿ, ಏನು ಹೇಳಾಕೊಂತೀನಿ ನೇತ್ರ? ನೋಡಿ ನೇತ್ರ, ನೀ ಏನೇ ಮಾತಾಡೋದಿದ್ರು ಡೈರೆಕ್ಟಾಗಿ ಮಾತಾಡಿ ನನ್ನ ಹತ್ರ. ನಾನೇನು ಅನ್ಕೊಳಲ್ಲ. ಈ ಥರ ಸುತ್ತಿ ಬಳಸಿ ನನ್ನ ಹತ್ರ ಮಾತಾಡಬೇಡ. ನನಗೇನು ಅರ್ಥನೂ ಆಗ್ತಾ ಇಲ್ಲ. ಚಿಕ್ಕಮ್ಮರೇ, ಸರಿ, ನಾನು ನೇರವಾಗಿನೇ ಮಾತಾಡ್ತೀನಿ. ಅಲ್ಲ, ಖುಷಿಯವ್ರ ತಲೆಯಲ್ಲಿ ಅವ್ರ ಗಂಡನ ಬಗ್ಗೆ ಇಲ್ಲದ ಅಭಿಪ್ರಾಯ ತಲೆಗೆ ತುಂಬಿದ್ದು ನೀವೇ ತಾನೇ? ಇವಾಗ ಯಾಕೆ ತಲೆ ತೆಗೆಸ್ತಾ ಇದ್ದೀರಾ ಚಿಕ್ಕಮ್ಮ? ನಿಮ್ಮಿಂದ ಖುಷಿಯವರು ಅಷ್ಟೇ ಅಲ್ಲ, ಅವ್ರು 3 ಜನನೂ ಎಷ್ಟು ಸಫರ್ ಆಗ್ತಾ ಇದ್ದಾರೆ ಗೊತ್ತಾ? ಅವ್ರು 3 ಜನನೂ ಅಲ್ಲ, ಈ ಇಡೀ ಫ್ಯಾಮಿಲಿನೇ ಸಫರ್ ಆಗ್ತಾ ಇದೆ. ಯಾಕೆ ಚಿಕ್ಕಮ್ಮ, ನೀವು ಯಾಕೆ ಆ ಥರ ಮಾಡಿದ್ರಿ? ಅಷ್ಟೊಂದು ಸಿಟ್ಟಿ ಯಾಕೆ ನಿಮಗೆ ಖುಷಿಯವ್ರ ಮೇಲೆ? ತಪ್ಪಾಯ್ತು ನೇತ್ರ, ನನಗೆ ಇವಾಗ ಅನ್ನಿಸ್ತಾ ಇದೆ ನಾನು ಆ ಥರ ಮಾಡಬಾರ್ದಿತ್ತು ಅಂತ. ನಾನು ಖುಷಿಗೆ ಆ ಥರ ಮಾಡಿದ್ದಕ್ಕನ್ಸುತ್ತೆ. ನನ್ನ ಮಗಳು ಈ ಮನೆಗೆ ಸೊಸೆಯಾಗಿ ಬರಲಿಲ್ಲ. ನಾನು ಮಾಡಿದ ತಪ್ಪನ್ನು ಇವಾಗ ನನ್ನ ಮಗಳು ಅನುಭವಿಸ್ತಾ ಇದ್ದಾಳೆ. ನೋಡಿ ಚಿಕ್ಕಮ್ಮ, ನಾನು ಕೇಳ್ತಾ ಇರೋ ಕ್ವಶನ್ಗೆ ಆನ್ಸರ್ ಮಾಡಿ. ನೀವು ಯಾಕೆ ಖುಷಿಯವ್ರ ಜೀವನದಲ್ಲಿ ತಲೆ ಹಾಕಿದ್ರಿ? ಅವ್ರ ಜೀವನ ಎದಕ್ಕೆ ಹಾಳು ಮಾಡಿದ್ರಿ ನೀವು? ನೋಡಿ ನೇತ್ರ, ಇವತ್ತಿರೋ ಎಲ್ಲ ವಿಷಯನೂ ನಿನ್ನ ಹತ್ರ ಹೇಳ್ಬಿಡ್ತೀನಿ. ನನಗೂ ಸಾಕ ಹೋಗ್ಬಿಟ್ಟಿದೆ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾನು ಎಷ್ಟೋ ಸಲ ಖುಷಿ ಹತ್ರ ನನ್ನ ತಪ್ಪಾಯ್ತಮ್ಮ, ನಾನು ಆ ಥರ ಮಾಡಬಾರ್ದಿತ್ತು ಅಂತ ಎಷ್ಟೋ ಸಲ ಹೇಳ್ಕೋಬೇಕಂತಲೇ ಇದ್ದೆ. ಅದು ಯಾವಾಗ ನಿಮ್ಮದು ಸಾಗರಂದು ಮದುವೆ ಆದಮೇಲೆ ನಿನ್ನ ಇಷ್ಟು ಚೆನ್ನಾಗಿ ಮನೆಗೆಲ್ಲ ಹೊಂದ್ಕೊಂಡು ಹೋಗ್ತಾ ಇದೆಯಾ, ನಾನು ಈ ಮದುವೆ ನಿಲ್ಲಿಸಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಪಟ್ಟರು ನೀನು ನನ್ನ ಜೊತೆ ಚೆನ್ನಾಗಿಯೇ ಇದ್ದೆ. ಅವಾಗ ನನಗೆ ಗೊತ್ತಾಯಿತು, ಸುಮ್ಮನೆ ನಾನು ಏನೇನೋ ಮಾಡಿಬಿಟ್ಟೆಲ್ಲ ನನ್ನ ಮಗಳಿಗೋಸ್ಕರ, ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಈ ಮನೆಯಲ್ಲಿ ಏನೇನೆಲ್ಲ ಕೆಟ್ಟ ಕೆಲಸ ಮಾಡಿಬಿಟ್ಟೆಲ್ಲ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ನೇತ್ರ, ನನಗೆ ಮುಂಚೆಯಿಂದನೂ ನನ್ನ ಮಗಳನ್ನ ಇದೇ ಮನೆಗೆ ಕೊಡಬೇಕಂತ ಆಸೆ ಇತ್ತು. ಯಾಕಂದರೆ ನಮ್ಮ ಅಣ್ಣಂದು ಸಿಕ್ಕಾಪಟ್ಟೆ ಆಸ್ತಿ ಇತ್ತು. ಅದನ್ನು ಬೇರೆ ಯಾರೋ ಬಂದು ಅನುಭವಿಸೋದಕ್ಕಿಂತ ನನ್ನ ಮಗಳು ಈ ಮನೆಗೆ ಸೊಸೆಯಾಗಿ ಬಂದರೆ ನನ್ನ ಮಗಳು ಅನುಭವಿಸ್ತಾಳೆ, ಆವಾಗ ನಾನು ಈ ಮನೆಯಲ್ಲಿ ಆರಾಮಾಗಿರಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ದೆ. ಇದಕ್ಕೋಸ್ಕರ ನಾನು ಸಾಗರ್ ಆಗಿದ್ದಂಗಿಂದನೂ ನಾನು ಮನೆಯಲ್ಲಿ ಹೇಳ್ತಾನೇ ಇದ್ದೆ ನಮ್ಮ ಅಣ್ಣಗೆ, ಅಣ್ಣ ನನ್ನ ಮಗಳ ಈ ಮನೆ ಸೊಸೆ, ನೀ ನನ್ನ ಮಗಳನ್ನ ಸೊಸೆ ಮಾಡ್ಕೋಬೇಕು ಅಂತ ಹೇಳ್ತಾನೇ ಬರ್ತಾಯಿದ್ದೆ. ಆದರೆ ಅದನ್ನು ಖುಷಿ ಬೇಡ ಅಂತ ಅಂದ್ಬಿಟ್ಲು ಒಂದಿನ. ಇಲ್ಲ, ಯಾವುದೇ ಕಾರಣಕ್ಕೂ ರಿಲೇಷನಲ್ಲಿ ಮದುವೆ ಮಾಡೋದು ಬೇಡ, ಸಾಗರ್ಗೆ ಹೊರಗಡೆಯಿಂದನೇ ತರೋಣ ಸಂಬಂಧನ, ಇಲ್ಲಿದ್ದು ಬೇಡ ಅಂತ ಅಂದ್ಬಿಟ್ಲು. ಖುಷಿ ಹೇಳಿದ ಒಂದೇ ಒಂದು ಮಾತಿಗೆ ನಮ್ಮಣ್ಣ ಬೇಡನೇ ಬೇಡ ಅಂತ ಅಂದ್ಬಿಟ್ಟ ಮದುವೆನ. ಅದು ಒಂದು ಕಾರಣಕ್ಕೋಸ್ಕರ ನನಗೆ ಖುಷಿ ಮೇಲೆ ಭಾಳ ಅಂದರೆ ಭಾಳ ಸಿಟ್ಟು ಬಂದುಬಿಡ್ತು. ನನ್ನ ಖುಷಿನ, ನನ್ನ ಮಗಳ ಖುಷಿನ ಎರಡನ್ನೂ ಹಾಳು ಮಾಡಿಬಿಟ್ಲಲ್ಲ ಈ ಖುಷಿ ಅಂತ ಅಂದ್ಕೊಂಡು ಅವಾಗ ಸುಮ್ಮನೆ ಆಗಿಬಿಟ್ಟೆ. ಆದರೆ ಅದನ್ನು ರಿವೆಂಜ್ ತೀರಿಸ್ಕೋಬೇಕಂತಾನೇ ನಾನು ಖುಷಿ ಜೀವನನ ಹಾಳು ಮಾಡಿದ್ದು. ಏನು ಹೇಳ್ತಾ ಇದ್ದೀರಾ ಚಿಕ್ಕಮ್ಮ ನೀವು? ಅಲ್ಲ, ಇವಾಗ ಈ ಮನೆಯಲ್ಲಿ ಸಾಗರ್ ಅವ್ರ ಮದುವೆ ಅಂತ ಅಂದಮೇಲೆ ಅವ್ರ ಅಕ್ಕನೂ ನಿರ್ಧಾರ ತೊಗೊಳ್ಳೋದು ಸರಿನೇ ತಾನೇ? ಅದರೆಲ್ಲ ತಪ್ಪೇನಿದೆ? ಅದು ಒಂದು ಕಾರಣಕ್ಕೋಸ್ಕರ ನೀವು ಖುಷಿಯವ್ರ ಜೀವನ ಹಾಳು ಮಾಡಿಬಿಟ್ರಾ? ಹೌದು ನೇತ್ರ, ನನ್ನ ಮಗಳಿಗೆ ನೋವಾಯ್ತಲ್ಲ, ಆವಾಗ ನಾನು ಭಾಳ ನೋವು ಅನುಭವಿಸಿದೆ. ನನ್ನ ಮಗಳು ಎಷ್ಟು ಆಸೆ ಇಟ್ಕೊಂಡಿದ್ಲಂದ್ರೆ ಈ ಮನೆಗೆ ಸೊಸೆಯಾಗಿ ಬರಬೇಕು, ಸಾಗರ್ಗೆ ಹೆಂಡತಿಯಾಗಿ ಬರಬೇಕು ಅಂತ ಭಾಳ ಆಸೆ ಪಟ್ಟಿದ್ಲು. ಯಾವಾಗ ಈ ಮನೆಯಲ್ಲಿ ಬೇಡ ಅಂತಂದು ನನ್ನ ಮಗಳು ಸಾಯೋ ಲೆವೆಲ್ಲಿಗೆ ಹೋಗಿದ್ಲು ಗೊತ್ತಾ? ಅದನ್ನು ನನ್ನ ಮಗಳನ್ನ ವಾಪಸ್ ಹೆಂಗೆ ಬದುಕಿಸ್ಕೊಂಡಿದ್ದೀನಿ ಅಂದ್ರೆ ಅದು ನನಗೆ ಗೊತ್ತು. ಅಷ್ಟೆಲ್ಲ ಮಾಡಿದ್ಲಲ್ಲ, ಆ ಕಾರಣಕ್ಕೋಸ್ಕರ ನಾನು ರಿವೆಂಜ್ ತೀರಿಸ್ಕೊಳ್ಳೇಬೇಕು. ಈ ಮನೆಯಲ್ಲಿ ಯಾರೂ ನೆಮ್ಮದಿಯಾಗಿರಬಾರ್ದಂತ ನಾನು ಖುಷಿ ಜೀವನ ಹಾಳು ಮಾಡಿದೆ. ಹಾಗೆ ನಮ್ಮಣ್ಣ, ನಮ್ಮ ಅತ್ತಿಗೆಮ್ಮ ಎಲ್ಲರೂ ಇದುವರೆಗೂ ಸಫರ್ ಆಗ್ತಾ ಇದ್ದಾರೆ. ನೇತ್ರ, ನನ್ನ ಮಗಳ ಮೇಲೆ ಪ್ರಾಣನೇ ಇಟ್ಟಿದ್ದೀನಿ ಗೊತ್ತಾ? ನನಗಿರೋದು ಒಬ್ಬಳು ಮಗಳು. ಅವಳು ಕನಸನ್ನು ನಾನು ಈಡೇರಿಸಲಿಲ್ಲ ಅಂದರೆ ಹೆಂಗೆ ಹೇಳು? ಅದಕ್ಕೋಸ್ಕರ ಖುಷಿ ಯಾವುದೇ ಕಾರಣಕ್ಕೂ ಖುಷಿಯಾಗಿರಬಾರ್ದು ಅಂತ ಆಕೆ ಜೀವನ ಹಾಳು ಮಾಡಿದೆ. ಅವರಿಬ್ಬರು ಗಂಡ ಹೆಂಡತಿ ಮಧ್ಯೆನೇ ಜಗಳ ಹಚ್ಚಿದೆ. ಆ ಜಗಳ ದೊಡ್ಡದಾಗಿ ಬೆಂಕಿ ಹತ್ಕೊಂಡು ಉರಿತು. ಅವಾಗ ನಾನು ಅದರ ಮೇಲೆ ಮತ್ತೆ ತುಪ್ಪ ಸವಿದೆ. ಅವರಿಬ್ಬರು ಬೇರೆ ಆಗೋ ಹಾಗೆ ಮಾಡಿದೆ. ನಿನಗೆ ಗೊತ್ತಾ, ನಾನೇನಾದರೂ ಅವಾಗ ಅವರಿಬ್ಬರು ಒಂದಾಗಿರೋ ಹಾಗೇನಾದರೂ ಮಾಡಿದಿದ್ರೆ ಇದರಲ್ಲಿ ಅರ್ಧದ ಮೇಲೆ ಆಸ್ತಿ ಖುಷಿಗೆ ಸೇರ್ತಿತ್ತು. ಈ ಆಸ್ತಿ ಯಾವುದೇ ಕಾರಣಕ್ಕೂ ಖುಷಿಗಾಗಲಿ ಖುಷಿ ಗಂಡನಿಗಾಗಲಿ ಸೇರಬಾರ್ದು ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ
ಇವರೆಲ್ಲ ನನಗೆ ಏನಂದ್ರು, ನನ್ನ ಮಗಳನ್ನ ಮದುವೆ ಮಾಡ್ಕೊನಲ್ಲ ಅಂದರು. ಎಲ್ಲ ಅವಮಾನನೆಲ್ಲ ಸೈಡಿಗಿಟ್ಟು ಮತ್ತೆ ಈ ಮನೆಗೆ ಬಂದು ಸೇರಿಕೊಂಡೆ. ನಾನು ಸೇರಿಕೊಂಡು ಖುಷಿ ಜೀವನನ ಹಾಳು ಮಾಡಿ ಅದಾದಮೇಲೆ ಮತ್ತೆ 1 ವರ್ಷ 2 ವರ್ಷ ಬಿಟ್ಟು ಮತ್ತೆ ನನ್ನ ಮಗಳನ್ನ ಇದೇ ಮನೆಗೆ ಸೇರಿಸ್ಬೇಕು ಅಂತ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ. ನಮ್ಮ ಅಣ್ಣನಿಗೂ ಒಪ್ಪಿಸಿದೆ. ನಾನು ಅವಾಗ, ಅಣ್ಣ ನೀ ನನ್ನ ಮಗಳನ್ನೇ ಮದುವೆ ಆಗಬೇಕು, ಅಣ್ಣ ನಿನ್ನ ಮಗನಿಗೆ ನನ್ನ ಮಗಳನ್ನೇ ಕೊಡಬೇಕು ಅಂತ ನಮ್ಮ ಅಣ್ಣಗೆ ಹಿಂಗೆ ಮಾಡಿ ಒಪ್ಪಿಸಿದೆ. ಆವಾಗ ಹಾಗೆ ಸ್ಲೋ ಆಗಿ ಎಲ್ಲರೂ ಒಪ್ಕೊಳ್ಳೋದಕ್ಕೆ ಚಲೋ ಮಾಡಿದರು. ಆದರೆ ಏನು ಮಾಡ್ಬೇಕು, ಸಾಗರ್ ಹಣೆಯಲ್ಲಿ ನಿನ್ನ ಹೆಸರು ಬರ್ದಿತ್ತಂತ ಅನಿಸುತ್ತೆ. ಅದಕ್ಕೋಸ್ಕರ ನಿನ್ನನ್ನೇ ಮದುವೆ ಆದವನು. ಅಲ್ಲ ಚಿಕ್ಕಮ್ಮ, ನೀವು ಈ ಥರ ಮಾಡಿದ್ದು ನಿಮಗೆ ಸರಿ ಅನಿಸುತ್ತಾ? ಅವ್ರು ಶಶಿರವರು ಈ ಆಸ್ತಿನಲ್ಲಿ 1 ಪೈಸೆ ಕೂಡ ಆಸೆ ಪಟ್ಟಿಲ್ಲ ಗೊತ್ತಾ. ಅವರು ಇವರಾಗಿನೇ ಆಸ್ತಿ ಕೊಡ್ತೀನಿ ಅಂತಂದ್ರೂ ಅವರು ಬೇಡ ಅಂತ ಅಂತಿದ್ರು ಗೊತ್ತಾ. ಅಂಥವ್ರ ಜೀವನ ಹಾಳು ಮಾಡಿಬಿಟ್ರಲ್ಲ ನೀವು. ನಾನು ಏನು ಮಾಡಲಿ ನೇತ್ರ, ನನ್ನ ಮಗಳು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ಲು ಗೊತ್ತಾ. ಎಷ್ಟು ಆಸೆ ಕನಸುಗಳನ್ನು ಇಟ್ಕೊಂಡಿದ್ಲು, ಅದನ್ನೆಲ್ಲ ನುಚ್ಚಿ ನೂರು ಮಾಡಿಬಿಟ್ರು ಇವರು ಗೊತ್ತಾ. ಮತ್ತು ನಾನು ಹೇಗೆ ಸೇಡ್ ತೀರಿಸ್ಕೊಳ್ಳಿ. ಅದಕ್ಕೋಸ್ಕರ ನಾನು ಖುಷಿಗೆ, ಆಮೇಲೆ ಖುಷಿ ಗಂಡ ಎಲ್ಲಿ ನಮ್ಮ ಮನೆಯಲ್ಲಿ ಯಾವ ಫಂಕ್ಷನಲ್ಲಿ ಸೇರಿದ್ರೂ ಅವರಿಗೆ ಅವಮಾನ ಆಗೋಗಿ ಮಾಡಿದೆ. ಖುಷಿ ಗಂಡನ ಮೇಲೇ ಅಸಹ್ಯ ಹುಟ್ಟಬೇಕು, ಹಂಗೆ ಮಾಡಿದೆ ನಾನು. ಏನು ಮಾಡಿದ್ರಿ ಚಿಕ್ಕಮ್ಮ ನೀವು? ಖುಷಿ ಗಂಡನಿಗೆ ಹಿಂದೆ ಮುಂದೆ ಯಾರೂ ಗತಿ ಇಲ್ಲ. ಅವನೊಬ್ಬನ ಅನಾಥ. ಅವನ ಹೆಸರು ಮೇಲೆ 1 ಬಿಡಿಗಾಸು 1 ಆಸ್ತಿ ಕೂಡ ಇರಲಿಲ್ಲ. ಅದಕ್ಕೋಸ್ಕರ ಅದನ್ನೇ ನಾನು ಅಸ್ತ್ರವಾಗಿ ತೊಗೊಂಡು ಖುಷಿ ಗಂಡನ ಮೇಲೆ ಅಸಹ್ಯ ಹುಟ್ಟಿ ಅವನ ಹತ್ರ ಆಸ್ತಿ ಇಲ್ಲ ಏನಿಲ್ಲ, ಅವನಂತರ ಬಿಕಾರಿ ಇದ್ದಂಗದನ, ಅವನ ಜೊತೆ ನೀನಿದ್ರೆ ನಿನ್ನನ್ನು ಬಿಕಾರಿನೇ ಮಾಡಿಬಿಡ್ತಾನೆ ಅಂತ ಖುಷಿ ತಲೆನಲ್ಲೆಲ್ಲ ತುಂಬಿದೆ. ಆಕೆ ನಾನು ಹೇಳಿದ್ದನ್ನೆಲ್ಲ ನಂಬಿ ಆಕೆ ಗಂಡನಕ್ಕೆ ದೂರ ಮಾಡಿಕೊಂಡ್ಳು. ಇದೆಲ್ಲ ನಂದೇನು ತಪ್ಪಿದೆ? ಅಲ್ಲ ಚಿಕ್ಕಮ್ಮ, ಇಷ್ಟೆಲ್ಲ ಮಾಡಿ ಒಬ್ಬರ ಜೀವನ ಹಾಳು ಮಾಡಿಟ್ರಲ್ಲ ನೀವು. ಇದರಿಂದ ನಿಮಗೆ ಏನು ಸಿಕ್ಕೈತಿ? ಜೀವನದಲ್ಲಿ ನಿಮಗೆ ಇದರಿಂದ ಏನಾದರೂ ಖುಷಿಯಿಂದಿದ್ದೀರಾ? ಹೇಳಿ ಚಿಕ್ಕಮ್ಮ, ನೀವು ಖುಷಿಯವ್ರ ಜೀವನ ಹಾಳು ಮಾಡಿದ್ರಲ್ಲ, ನೀವು ಆರಾಮಾಗಿದ್ದೀರಾ ಅಥವಾ ನಿಮ್ಮ ಮಗಳು ಆರಾಮಾಗಿದ್ದಾಳ? ಹೇಳಿ, ಆ ಥರ ಎದಕ್ಕೆ ಮಾಡಿದ್ರಿ ನೀವು ಅಷ್ಟು ಮಾಡಿದಕ್ಕೋಸ್ಕರ ನೀವು ಅಷ್ಟೆಲ್ಲ ಖುಷಿಯವ್ರ ಜೀವನ ಹಾಳು ಮಾಡಿದ್ರಲ್ಲ, ಅದರದೆಲ್ಲ ಎಫೆಕ್ಟ್ ಚಿನ್ನಿ ಮೇಲೆ ಆಗ್ತಾಯಿದೆ ಗೊತ್ತಾ. ಆ ಹುಡುಗಿ ನಂಗೆ ಡ್ಯಾಡಿ ಬೇಕು ಅಂತ ಅಷ್ಟೆಲ್ಲ ಕಣ್ಣೀರಿಟ್ಟು ಆಳ್ತಾ ಇದ್ದಾಳೆ. ಅಂದರೂ ನಿಮಗೇನು ಮನಸ್ಸು ಕರಗಲಿಲ್ವಾ? ನಿಮ್ಮ ಮಗಳ ಬಗ್ಗೆ ನೀವು ವಿಚಾರ ಮಾಡ್ತಾ ಇದ್ದೀರಲ್ಲ, ಆ ಸಣ್ಣ ಹುಡುಗಿ ಬಗ್ಗೆ ನಿಮ್ಗೆ ಒಂದು ಸಲನೂ ಯೋಚನೆ ಬರಲಿಲ್ಲ? ಆ ಹುಡುಗಿ 2 ದಿನ ಊಟ ಮಾಡಲಾರ್ದ ಐತಿ. ನಂಗೆ ಡ್ಯಾಡಿ ಈಗ ಕರ್ಕೊಂಡು ಬರಲಿಲ್ಲ ಅಂದರೆ, ನಂಗೆ ಡ್ಯಾಡಿ ಹತ್ರ ಕರ್ಕೊಂಡು ಹೋಗಲಿಲ್ಲ ಅಂದರೆ ನಾನು ಊಟ ಮಾಡಲ್ಲ ಅಂತ 2 ದಿನ ಹುಡುಗಿ ಉಪವಾಸ ಇತ್ತು. ಅವಾಗಲೂ ನಿಮಗೆ ಖುಷಿಯವ್ರ ಹತ್ರ ಹೋಗಿ ಇದು ನಿಮ್ಮ ತಪ್ಪನ್ನೆಲ್ಲ ಹೇಳ್ಕೋಬೇಕಂತ ನಿಮ್ಗೆ ಅನಿಸ್ಲಿಲ್ವಾ? ನಿಜ ನಮ್ಮ ನೇತ್ರ, ನಿಜ. ನನಗೆ ಇವಾಗ ಅನ್ನಿಸ್ತಾ ಇದೆ ನಾನು ಮಾಡಿದ ತಪ್ಪು ಅಂತ. ಆದರೆ ಏನು ಮಾಡಲಿ, ಇವಾಗ ಆಲ್ರೆಡಿ ಕಾಲ ಮಿಂಚೋಗ್ಬಿಟ್ಟಿದೆ. ಇವಾಗ ಏನಾದರೂ ನಾನು ಇರೋ ಸತ್ಯನೆಲ್ಲ ಹೇಳಿದೆ ಅಂದರೆ ನಮ್ಮಣ್ಣ ನನ್ನನ್ನು ಈ ಮನೆಗೂ ಸೇರಿಸೋದಿಲ್ಲ. ದಯವಿಟ್ಟು ನೇತ್ರ ಈ ವಿಷಯನ ಯಾರ ಮುಂದೆ ಹೇಳೋದಕ್ಕೆ ಹೋಗಬೇಡ. ನನಗೂ ಇರೋದು ಇದು ಒಂದೇ ತವ್ರ ಮನೆ. ದಯವಿಟ್ಟು ನನ್ನನ್ನು ಇದರಿಂದನೂ ದೂರ ಮಾಡೋದಕ್ಕೆ ಹೋಗಬೇಡ ನೇತ್ರ. ನಿನ್ನ ಕಾಲು ಮುಗಿತೀನಿ ಬೇಕಾದ್ರೆ. ನನ್ನ ತಪ್ಪನ್ನು ನಾನು ತಿದ್ಕೊಂಡಿದ್ದೀನಿ. ಇವಾಗ ನಾನು ಯಾರ ತಂಟೆಗೆ ಹೋಗ್ತಾ ಇಲ್ಲ. ನಿಜ ಅಂದರೆ ನಿನ್ನನ್ನು ಸಾಗರನೂ ಬೇರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅದರಿಂದ ನನಗೆ ಏನೂ ಸಿಗೋದಿಲ್ಲ. ನಿನ್ನ ಒಳ್ಳೆತನ ನನ್ನನ್ನು ಬದಲಾಯಿಸ್ತು. ಇನ್ಮೇಲೆ ಯಾವತ್ತೂ ಅವ್ರಿಗೆ ಯಾರ ಜೀವನದಲ್ಲೂ ನಾನು ತಲೆ ಹಾಕಂಗಿಲ್ಲ. ನಾಳೆ ನಾನು ಎಷ್ಟೊತ್ತಿದ್ರೂ ನಮ್ಮ ಊರಿಗೆ ಹೋಗ್ತಾಯಿದ್ದೀನಿ ನನ್ನ ಮಗಳನ್ನ ಕರ್ಕೊಂಡು. ದಯವಿಟ್ಟು ನಮ್ಮ ಅಣ್ಣನ ಮುಂದೆ ನಾನು ತಲೆ ತಗ್ಸೋಂಗೆ ಮಾಡಬೇಡ ನೇತ್ರ. ಚಿಕ್ಕಮ್ಮ, ಇವಾಗ ನೀವು ನಿಮ್ಮ ಅಣ್ಣನ ಹತ್ರ ತಲೆ ತಗ್ಗಿಸ್ಲಿಲ್ಲ ಅಂದ್ರೆ ಚಿನ್ನಿ ಜೀವನ ಹಾಳಾಗೋಗುತ್ತೆ, ಖುಷಿಯವ್ರ ಜೀವನ ಹಾಳಾಗೋಗುತ್ತೆ, ಶಶಿರವ್ರ ಜೀವನ ಹಾಳಾಗೋಗುತ್ತೆ, ಹಾಗೆ ಈ ಮನೆಯಲ್ಲಿರೋ ಎಲ್ಲರ ಜೀವನನೂ ಹಾಳಾಗೋಗುತ್ತೆ, ಹಾಗೆ ನನ್ನ ಜೀವನ ಕೂಡ ಹಾಳಾಗೋಗುತ್ತೆ ಗೊತ್ತಾ. ಏನು ಹೇಳ್ತಾ ಇದೀಯ ನೇತ್ರ ನೀನು? ಹ್ಞೂ ಚಿಕ್ಕಮ್ಮ, ನಿಮ್ಮ ಒಬ್ಬರ ಮಾತಿನ ಮೇಲೆ ನಮ್ಮ ಇಡೀ ಫ್ಯಾಮಿಲಿದು ಜೀವನ ನಿಂತಿದೆ. ಇಲ್ಲಿ ಖುಷಿಯವ್ರು ಖುಷಿಯಾಗಿದ್ರೆ ಇಡೀ ಫ್ಯಾಮಿಲಿನೇ ಖುಷಿಯಾಗಿರುತ್ತೆ. ನೀವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ್ರಿ. ಆ ಸಣ್ಣ ಹುಡುಗಿ ಚಿನ್ನಿ ಇದ್ದಾಳಲ್ಲ, ಅವಳ ಬಗ್ಗೆ ಒಂದೇ ಒಂದು ಕ್ಷಣ ಯೋಚನೆ ಮಾಡಿ. ಆ ಹುಡುಗಿ ನಮ್ಮ ಡ್ಯಾಡಿನ ನೀವು ಕರ್ಕೊಂಬರಲಿಲ್ಲ ಅಂದ್ರೆ ನಾನು ಊಟ ಮಾಡಲ್ಲ, ಏನೂ ಮಾಡಲ್ಲ, ನಾನು ಬೇಕಾದ್ರೆ ಹಿಂಗೆ ಸಾಯ್ತೀನಿ, ನನಗೆ ನಮ್ಮ ಡ್ಯಾಡಿ ಬೇಕಂದ್ರೆ ಬೇಕು ಅಂತ ಹಠ ಹಿಡ್ಕೊಂಡು ಕುಂತಿದ್ದಾಳೆ. ಅವಳ ಮುಖನಾದರೂ ನೋಡಿ ಚಿಕ್ಕಮ್ಮ ನೀವು. ನಾನು ಎಷ್ಟು ಹೇಳ್ತಾ ಇದ್ದೀನಿ ಖುಷಿಯವರಿಗೆ, ಆದರೆ ನನ್ನ ಮಾತು ಖುಷಿಯವರಿಗೆ ಅರ್ಥನೇ ಆಗ್ತಾಯಿಲ್ಲ. ಇವಾಗ ನೀವು ಬಂದು ಖುಷಿಯವ್ರಿಗೆ ಹೇಳಿದರೆ ಇರೋ ಸತ್ಯ ಏನಿದೆ ಅದನ್ನೆಲ್ಲ ಅವ್ರಿಗೆ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರಂತ ಅಂದ್ಕೊಂಡಿದ್ದೀನಿ ನಾನು. ನಿಮ್ಗೆ ಒಂದು ಸ್ವಲ್ಪನಾದರೂ ಪಶ್ಚಾತ್ತಾಪ ಪಡ್ತಾ ಇದ್ದೀರಾ ನೀವು ಅಂತ ಅನ್ನೋ ಆಗಿದ್ರೆ ದಯವಿಟ್ಟು ನೀವು ಏನೇನು ತಪ್ಪು ಮಾಡಿದ್ದೀರಾ ಅದನ್ನೆಲ್ಲ ಖುಷಿಯವ್ರ ಹತ್ರ ಹೇಳಿ ಅವ್ರ ಹತ್ರ ಸಾರಿ ಕೇಳ್ಬೇಡ್ರಿ. ಅವಾಗ ಅವರಿಗೆ ಅವ್ರ ತಪ್ಪಿನ ಅರಿವು ಅವ್ರಿಗಾಗುತ್ತೆ. ಅವಾಗಲಾದರೂ ಅವ್ರ ಗಂಡನ ಹತ್ರ ಹೋಗಿ ಕ್ಷಮೆ ಕೇಳಿ ಖುಷಿಯವರು ಅವ್ರ ಗಂಡ ಚಿನ್ನಿ ಇಬ್ಬರು ಒಟ್ಟಿಗೆ ಇರೋ ಹಾಗಾದರೂ ಆಗುತ್ತೆ. ದಯವಿಟ್ಟು ನಿಮ್ಮಿಂದ ಒಡೆದೋಗಿರೋ ಸಂಸಾರನ ನೀವೇ ಸರಿ ಮಾಡಿದರೆ ಒಳ್ಳೆಯದು. ಮಾತಾಡಿ ಚಿಕ್ಕಮ್ಮ, ಒಪ್ಕೋತೀರಾ ನಿಮ್ಮ ತಪ್ಪನ್ನು ನೀವು? ನೇತ್ರ, ನಾನೇನಾದರೂ ಇವಾಗ ನನ್ನ ತಪ್ಪನ್ನು ನಾನು ಒಪ್ಕೊಂಡೆ ಅಂದ್ರೆ ನಮ್ಮ ಅಣ್ಣ ನನ್ನನ್ನು ಸುಮ್ಮನೆ ಬಿಡ್ತಾನೆ, ಸಾಗರ್ ನನ್ನನ್ನು ಸುಮ್ಮನೆ ಬಿಡ್ತಾನೆ, ನನ್ನನ್ನು ಕೊಂದೇ ಬಿಡ್ತಾರೆ ಅವರಿಬ್ಬರು. ದಯವಿಟ್ಟು ನೇತ್ರ, ನನ್ನ ಹತ್ರ ಮಾತ್ರ ಇದು ಆಗೋದಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನೇತ್ರ. ನಾನು ಇನ್ನೊಂದು ಸಲ ಈ ಮನೆ ಕಡೆ ತಲೆ ಕೂಡ ಹಾಕೋದಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಟುಬಿಡು ನೇತ್ರ. ಚಿಕ್ಕಮ್ಮ,
ನಿಮಗೇನೂ ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ ಬೇಕಾದರೆ. ದಯವಿಟ್ಟು ನೀವೇನೇನು ತಪ್ಪು ಮಾಡಿರಿ ಅದನ್ನು ಒಪ್ಕೊಂಡ್ಬಿಡ್ರಿ ಚಿಕ್ಕಮ್ಮ. ಸಾಗರ್ ಅವರು ಆಮೇಲೆ ಮಾವ ಅವರು ನಿಮಗೇನೂ ಅಂದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನೇತ್ರ. ನನ್ನನ್ನು ಮಾತ್ರ ಈ ಗಲಾಟೆನಲ್ಲಿ ಹೇಳ್ಕೊಳ್ಳೋದಕ್ಕೆ ಹೋಗಬೇಡ. ನಾನು ಈಗಲೇ ಮನೆ ಬಿಟ್ಟು ಹೋಗ್ಬಿಡ್ತೀನಿ, ನಾನು ನನ್ನ ಮಗಳು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನೇತ್ರ. ನೀವು ಹೇಗೆ ಈ ಮನೆ ಬಿಟ್ಟು ಹೋಗ್ತೀರಾ ನಾನು ನೋಡೇ ಬಿಡ್ತೀನಿ.